ಕಲಾ ಪ್ರೇಕ್ಷಕರುಗಳಿಗೆ ಚಲನಚಿತ್ರದ ಪ್ರಶಸ್ತಿಯ ಸಮಾರಂಭದ ಸಭೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಗಣಮೆತ್ತ ರಾಷ್ಟ್ರಪತಿಯವರಿಗೆ ಸ್ವಾಗತಿಸುತ್ತಾ ಈ ವಿಶ್ವ ಮಾಲಿಕೆಯನ್ನು ಅರ್ಪಿಸುತ್ತೇವೆ. ಹಾಗೂ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ. ಕಲಾವಿದರನ್ನು ನಾವು ನಿರ್ಮಿಸಿರುವ ವೀರ ಯೋಧ ಚಿತ್ರ ಈ ವರ್ಷದ ಅತ್ಯುತ್ತಮ ಚಿತ್ರವೆಂದು ಪ್ರಶಸ್ತಿ ದೊರೆಯುವುದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಅಲ್ಲದೆ ಈ ಚಿತ್ರದ ಕಥಾನಾಯಕ ಮಿಸ್ಟರ್ ರಘುವೀರವರಿಗೂ ಅತ್ಯುತ್ತಮ ನಟನೆಂಬ ಪ್ರಶಸ್ತಿಯನ್ನು ನಮ್ಮ ಘನ ಸರ್ಕಾರವು 5 ಲಕ್ಷ ರು ಹಾಗೂ ಚಿನ್ನದ ಪದಕವನ್ನು ಗಳಿಸಿದೆ. ಸನ್ಮಾನ್ಯ ರಾಷ್ಟ್ರಪತಿಯವರು ಮಿಸ್ಟರ್ ರಘುವೀರವರಿಗೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇವೆ. ಈ ಪ್ರಶಸ್ತಿಯನ್ನು ನೀಡಿದಂತಹ ರಾಷ್ಟ್ರಪತಿಯವರು ಕಲಾವಿದರನ್ನು ಉದ್ದೇಶಿಸಿ 4 ಮಾತುಗಳನ್ನು ಆಡಬೇಕೆಂದು ಹೇಳಿಕೊಳ್ಳುತ್ತೇನೆ. ಸಭಿಕರೇ ಹಾಗೂ ಕಲಾ ಪ್ರೇಕ್ಷಕರೇ, ದೇಶವು ತನ್ನ 68ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿಕೊಳ್ಳುವ ಈ ಸುಸಂದರ್ಭ ಸಂದರ್ಭದಲ್ಲಿ ಮಿಸ್ಟರ್ ಮಧುಕುಮಾರ್ ಹಾಗೂ ಮಿಸ್ಟರ್ ರಘುವೀರ್ ಅವರು ಎದುರು ನಿರ್ಮಿಸಿರುವ ಈ ವೀರ ಯೋಧ ಚಿತ್ರವು ಅತ್ಯುತ್ತಮ ಚಿತ್ರವೆಂದು ರಾಷ್ಟ್ರ ಪದಕವನ್ನು ಗಳಿಸಿರುವುದು ಸಂತೋಷದ ವಿಷಯ. ಈ ಚಿತ್ರವು ಭಾರತದ ಸಂಸ್ಕೃತಿಯ ಕಾಯ್ದುಕೊಂಡು ಹೋಗುವಲ್ಲಿ ಪ್ರಶಸ್ತಿಯಾಗಿದೆ. ಅಲ್ಲದೆ ನಮ್ಮ ದೇಶದ ಯೋಧರನ್ನು ದೇಶ ಪ್ರೇಮವನ್ನು ಹುರಿತುಂಬಿಸುವ ಯಶಸ್ವಿಯಾಗಿದೆ. ಭಾರತದ ಒಂದು ವೀರ ಪರಂಪರೆಯಾಗಿ ಅಡಿಗಲ್ಲು ಹಾಕಿದೆ. ಇಂತಹ ಚಿತ್ರವನ್ನು ನಿರ್ಮಿಸುವ ಮಿಸ್ಟರ್ ರಘುವೀರ್ ಹಾಗೂ ಮಿಸ್ಟರ್ ಮಧುಕುಮಾರ್ ಅವರಿಗೆ ಅಭಿನಂದಿಸುತ್ತಾ ಇನ್ನೂ ಹೆಚ್ಚು ಚಿತ್ರಗಳನ್ನು ನಿರ್ಮಿಸಲಿ ಎಂದು ಆಶಿಸುತ್ತಾ ನನ್ನ 4 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್. ಕಲಾವಿದರನ್ನು ಉದ್ದೇಶಿಸಿ ಮಾತನಾಡಿದಂತಹ ರಾಷ್ಟ್ರಪತಿಯವರಿಗೆ ನಿಮ್ಮೆಲ್ಲರ ಪರವಾಗಿಯೂ ವಂದನಾರ್ಪಣೆಯನ್ನು ಸಲ್ಲಿಸುತ್ತೇವೆ. ಈಗ ನಿಮ್ಮೆಲ್ಲರ ರಂಜಿಸಲಿದ್ದಾರೆ ಮಿಸ್ಟರ್ ರಘುವೀರ್ ಅವರು.
ಉದ್ದೇಶಿಸಿ ಸಹಕರಿಸಿದ ತಮ್ಮೆಲ್ಲರಿಗೂ ವಂದಿಸುತ್ತಾ ಸಭೆಯನ್ನು ಮುಕ್ತಾಯಗೊಳಿಸುತ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ದೇವರೇ, ಈಗ ತೆರೆಸಿದೆಯಾ ನನ್ನ ಭಾಗ್ಯದ ಬಾಗಿಲನ್ನು. ಅಂದು ಪರೀಕ್ಷೆ ಫೀಸ್ ಕಟ್ಟುವುದಕ್ಕೆ ನನ್ನ ತಂದೆ ಬಳಿ 5,000 ಹಣ ಕೇಳಿದಾಗ ನಮ್ಮ ಮಾತೆಯ ಮಾಂಗಲ್ಯವನ್ನೇ ಮಾರಿಸಿ ನನಗೆ ಹಣ ನೀಡಿದ್ದರು. ಆ 5,000ವೇ ಇನ್ನು ನನಗೆ 5 ಲಕ್ಷವಾಗಿ ನನ್ನ ಕೈ ಸೇರಿದೆ ನಮ್ಮಮ್ಮನ ಮಾಂಗಲ್ಯದ ಪುಣ್ಯದಿಂದ. ಅಮ್ಮ, ಬರುತ್ತೇನಮ್ಮ. ನಿಮ್ಮ ದರ್ಶನಕ್ಕಾಗಿ ಇದೇ ವಾರದಲ್ಲಿ ಹಪ್ಪನ ಹಾಕಿ ಹೆತ್ತೆ ರತ್ನ ಮಾಂಗಲ್ಯವನ್ನು ಮಾಡಿಸಿಕೊಂಡು ಓಡೋಡಿ ಬರುತ್ತೇನಮ್ಮ, ಓಡೋಡಿ ಬರುತ್ತೇನೆ. ನಿಮ್ಮ ಶೂನ ನಿಜ ಹಾಗೆ ಪಾಲಿಶ್ ಮಾಡ್ಕೊಡ್ತೀನಿ. ಬೇಡಮ್ಮ, ನನಗೆ ಟ್ರೈನ್ ಲೇಟ್ ಆಗ್ತಾ ಇದೆ. ಸ್ವಲ್ಪ ದಾರಿ ಬಿಟ್ಟರೆ ಅಷ್ಟೇ ಸಾಕು. ದಯವಿಟ್ಟು ಬೇಡ ಅಂತ ಹೇಳ್ಬೇಡಿ. ಕೇಳಿ 5 ರೂಪಾಯಿ ಕೊಡಿ. ನಿಮ್ಮ ಶೂನ ನಾನು ನಿಜ ಹಾಗೆ ಪಾಲಿಶ್ ಮಾಡ್ಕೊಡ್ತೀನಿ. ಮೇಡಮ್ಮ, ಈ 10 ರೂಪಾಯಿ ತಗೋ. ಸದ್ಯ ನನಗೆ ದಾರಿ ಬಿಟ್ಟರೆ ಅಷ್ಟೇ ಸಾಕು. ನೋಡಿ, ಈ ನಿಮ್ಮ ದುಡ್ಡನ್ನು ನೀವು ವಾಪಸ್ ತಗೊಳ್ಳಿ. ಯಾವ ಕೆಲಸ ಕಾರ್ಯ ಮಾಡಿದೆ ದುಡ್ಡಿಸ್ಕೊಳ್ಬಾರ್ದು ಅಂತ ನನ್ನ ತಂದೆ ತಾಯಿ ನನಗೆ ಹೇಳ್ಕೊಟ್ಟಿದ್ದಾರೆ. ನೀವು ನನ್ನ ಬೂಟ್ ಪಾಲಿಶ್ ಮಾಡಿಸ್ಕೊಂಡಿದ್ರೆ ಈ ದುಡ್ಡನ್ನ ಖಂಡಿತವಾಗಿ ನಾನು ತಗೊಳ್ತಾ ಇದ್ದೆ. ಸಾಮಾನ್ಯ ಜನರಲ್ಲಿ ವರ್ಗದಲ್ಲಿ ಹುಟ್ಟಿದ ಸಾಮಾನ್ಯ ಮಹಿಳೆಯಲ್ಲಿ ಇಂತಹ ಉದಾತ್ತ ಮನೋಭಾವನೆ ತುಂಬಿರಬೇಕಾದರೆ ಅದೆಷ್ಟು ಮುಂದುವರಿದರೆ ನಮ್ಮ ಭಾರತ ದೇಶ. ಹೊಟ್ಟೆ ಬಾಳಿಗಾಗಿ ಎಣೆಗಾಡುವ ಈಕೆಯಲ್ಲಿ ಇಂತಹ ಆದರ್ಶ ಗುಣಗಳು ತುಂಬಿರಬೇಕಾದರೆ ಇವಳನ್ನು ಪಡೆದ ತಂದೆ ತಾಯಿಗಳು ಅದೆಂತಹ ಧರ್ಮಶೀಲರಾಗಿರಬಹುದು. ಏನಮ್ಮ, ನೀನು ಇದೇ ಊರು ನೋಡೆ? ಇಲ್ಲ, ನಮ್ಮೂರು ಮಂಡ್ಯ. ಮಂಡ್ಯದವಳಿ? ನಮ್ಮೂರು ನೋಡೆ. ಮುಖ ನೋಡಿದ್ರೆ ಗಂತಂಗಿ ಅವಳೆ ಯಾಕೆ ಇಲ್ಲಿಗೆ ಬಂದು ಈ ಉದ್ಯೋಗ ಮಾಡ್ತಿದ್ಲು? ಎಲ್ಲ ನನ್ನ ಭ್ರಮೆ ಅಂತ ಕಾಣುತ್ತೆ. ಏನಮ್ಮ,
ಮಂಡ್ಯದಲ್ಲಿ ನಿಮ್ ತಂದೆ ಹೆಸರೇನು? ನನ್ನ ತಂದೆ ಹೆಸರು ರಾಮಜ ಅಂತ. ಯಾವ ಹೇಯ ಕೃತ್ಯ ಮಾಡಿ ಮನೆ ಬಿಟ್ಟು ಹೋಗಿ ಬಂದಿರ್ತಿದ್ಯಾ ಈ ಉದ್ಯೋಗವನ್ನ? ಮುಟ್ಟಬೇಡ. ಸುಸಂಸ್ಕೃತ ಮನೆತನದಲ್ಲಿ ಹುಟ್ಟಿದ ನೀನು ಮನೆತನಕ್ಕೆ ಕಳಂಕ ತರುತ್ತಿರುವ ಕುಲಗೇಡಿ. ಹೌದಲ್ಲ? ಹೌದು, ನಾನು ನಿನ್ನ ಮನೆತನಕ್ಕೆ ಕಳಂಕ ತರ್ತಾ ಇದ್ದೀನಿ. ಈ ರೀತಿ ಮಾತಾಡೋದಕ್ಕೆ ನಿಮ್ಗಾಗಿ ನಾಸ್ತಿ ಆಗ್ತಾ ಇಲ್ವಾ? ನಿಮ್ಗಳೆಲ್ಲ ಅಣ್ಣ ಅಂತ ಹೇಳ್ಕೊಳ್ತೀನಿ, ನನಗೆ ನಾಸ್ತಿ ಆಗ್ತಾ ಇದೆ. ಆ ದಿನ ನಾವು ಹೊಟ್ಟೆ ಎಷ್ಟು ಒಂದೇ ಒಂದು ತನ್ನ ನೀಡಿ ಅಂತ ನಿಮ್ಮ ಮನೆ ಬಾಗಿಲು ಹೋದಾಗ ಕಿಂಚಿತ್ತು ಕೂಡ ಕೃತಜ್ಞತೆಯಿಂದ ನನ್ನ ಮನೆಗೆ ಹಾಕಿದಲ್ಲ. ನೀವು ಮಾತ್ರ ಬುದ್ಧಿವಂತರು, ಮಾತು ಕೇಳಿಗಳು. ಏನಮ್ಮ ಏನ್ ಮಾಡ್ತಾ ಇದೀಯಾ? ಏನಪ್ಪ ಯಜಮಾನ, ಈ ಹುಡುಗಿ ಅಣ್ಣ ಅಂದ್ರು ನೀನೇನು? ಹೌದು, ಯಾಕೆ? ಏ ಮಾಡೆ ಏನು ಎಷ್ಟೊತ್ತು ಕರೆಯೋದು? ನೀವು ಬಂದಲ್ಲ ಏನೀಗ? ಇವ ಅಪ್ಪನಿಗೆ ನನ್ನ ಭಾಷೆಗೆ ಅರ್ಥ ಆಗಕ್ಕಿಲ್ಲ. ಅದೇ ನಿನ್ನ ಭಾಷೆಗೆ ಒಂದ್ ಸ್ವಲ್ಪ ದಬಾಯಿಸಿ ನೋಡೋಣ. ಏನ್ ಮಾಡ್ರಿ, ದೊಡ್ಡ ಮನುಷ್ಯ ಬಟ್ಟೆ ಬೇರೆ ಹಾಕೊಂಡವನೇ ನೋಡು. ಹುಡುಗಿ ಮೇಲೆ ಮಗ ಮೇಲೆ ಕಪಾಲ್ ಕೊಡ್ತಿರೋ ನಾನು. ನಿನ್ ಕೊಡ್ತಾವ ಈ ಡುಮ್ಮಣ್ಣ, ನಿನ್ ಕೊಡ್ತೀನಿ. ನಮಸ್ಕಾರ. ಇಲ್ಲ, ನಾವು ಕೊಡಲ್ಲ. ಕುಳ್ಳಿಕ್ಕಿರೋರಿಗೆಲ್ಲ ಪಾದ ಕೊಡಲ್ಲ, ದೊಡ್ಡವ್ರಿಗೆ ಪಾದ ಕೊಡಲ್ಲ. ಹೌದು. ಏನಯ್ಯ, ಬೆಳ್ಳುಳ್ಳಿ ತಂಗಿನ ಕಂಡು ಒಬ್ಬ ಕುಡುಕ್ ಬರ್ಸಿದ್ರೆ ಮದುವೆ ಮಾಡ್ಕೊಂಡ್ರಿ. ಅವಳು 3 ದಿವಸ ಊಟ ಮಾಡಿಲ್ಲ ಅಂತ ನಿಮ್ ಮನೆಗೆ ಬಂದ್ರೆ ಒಂದೇ ಒಂದು ತುತ್ತು ಅನ್ನ ಇರ್ಲಿ, ಒಂದು ಗ್ಲಾಸ್ ನೀರ್ ಸಹ ಕೊಡದೆ ಮನೆ ಬಿಟ್ಟು ಆಚೆ ಕಳ್ಸಿದ್ರಿ. ಈ ಹೆಣ್ಮಗ ಬಂದ್ರೆ ನಾನು ಸತ್ತೋಯ್ತೀನಿ ಅಂತ ಓಡೋಟಾಯ್ತು. ನಾವೇನೋ ಹೋಗ್ಲಿ ಬವ್ವ, ನಮ್ಮ ಮಗು ಹೋಗಿರೋ ಅಂತ ಕರ್ತವ್ಯ ಸಾಕೊಂಡು ಏನೋ ಊಟ ಬಟ್ಟೆ ಕೊಟ್ಟು ಸಾಕೊಂಡಿದೀವಿ. ನಾವೇ ಮುಂದೆ ಹಿಂಗೆ ಗೊತ್ತಿಲ್ಲ. ನೀನು ಬಂದು ರಪ್ಪ ತಗ್ಬಿಟ್ಟು ಈ ಕಡೆ ನಾನು ಹೇಳಿ ಸಾಕೊಂಡಿಲ್ಲ. ಹೇಳ್ತೀನಿ ನಿಮ್ಗೆ ಇಲ್ಲ, ನಾನಂತ ಹೇಳ್ಬಿಡ್ತೀನಿ. ಇಲ್ಲ, ನನಗೆ ಕೊಡಿ. ಇಲ್ಲ ಅಂದ್ರೆ ನಿನ್ನ ಇವತ್ತು ಇಟ್ಕೊಳ್ಳೋದು. ಅವಿದ್ಯಾವಂತರು ಲೈವ್ ಇರಲಿ. ಏನಮ್ಮ ತಂಗಿ, ನಿನ್ನ ಕರ್ಮಕತೆ ಹೇಗೆಂಬುದನ್ನ ಹರಿಯದೆ ನಿನ್ನ ಕೆನ್ನೆಗೆ ಬಾರಿಸಿ ನಾನು ಅಪರಾಧ ಮಾಡಿದ್ದೇನಮ್ಮ. ನನ್ನನ್ನು ಕ್ಷಮಿಸಬೇಡಮ್ಮ. ನಾನು ಕೂಡ ಹೇಳಿದೆ, ಬಾಯಿ ಬಂದಾಗೆ ಮಾತಾಡ್ಬಿಟ್ಟೆ. ಈ ನಿನ್ ತಂಗಿಯ ದಯವಿಟ್ಟು ಕ್ಷಮಿಸಲ್ಲ. ನಡೆಯಮ್ಮ, ಊರಿಗೆ ಹೋಗೋಣ, ನಡಿ. ಮತ್ತು ಕಳಿಸಿದ ಅಣ್ಣನಿಗೆ ಬುದ್ಧಿ ಕಲಿಸಿ ನಿನ್ನ ಕುಡುಕ ಗಂಡನಿಗೆ ಸರಿಯಾದ ತಲೆಗೆ ತರುವುದೇ ನನ್ನ ಮುಂದಿನ ಗುರಿ. ನಡೆಯಮ್ಮ, ಹೋಗೋಣ. ನಿನ್ನ ಬಾಳನ್ನು ಬಂಗಾರವಾಗಿಸುತ್ತೇವೆ. ಇಲ್ಲಪ್ಪ, ಇಲ್ಲ, ನಾನು ಖಂಡಿತವಾಗಿ ಮನೆಗೆ ಬರೋದಿಲ್ಲ. ಯಾಕಮ್ಮ? ಆದ್ರೆ ನಂಗೆ ಅನ್ನ ಅಂತ ಹೊಟ್ಟೆ ಹೆಸರು ಅನ್ನ ಬೇಕು ಅಂತ ನಾನು ತವ್ರ ಮನೆಗೆ ಹೋದಾಗ ಅದಕ್ಕೆ ನನ್ನೆಲ್ಲ ಜಾರಳು ತಿಂಡಿದವಳು ಅಂತ ಬಾಯಿ ಬಂದಾಗ ಬೈದ್ಬಿಟ್ಲು. ಅದಮ್ಮ ಸಹಿಸ್ಕೊಳ್ದೆ ನೀ ಮನೆಗೆ ಬರ್ಬೇಡ ಅಂತ ಪ್ರಮಾಣ ತಗೊಂಡಲ್ಲ. ಇದಾನಿ ಚಿಂತೆ ನೋಡಮ್ಮ. ನಾನು ಕೂಡ ನಿನ್ನಂತೆ ಮನನೊಂದು ಮನೆ ಬಿಟ್ಟು ಬಂದವನು. ಈಗ ಮನೆಗೆ ಹಿಂತಿರ್ತಾ ಇಲ್ವ? ಯಾಕೆ ಗೊತ್ತಾ? ಅಂದು ತಂದೆಗೆ ವಚನ ಹಿಡಿದಂತೆ ರತ್ನ ಮಾಂಗಲ್ಯವನ್ನು ಮಾಡಿಸಿಕೊಂಡು ಮನೆಗೆ ಹೋಗ್ತಾ ಇದ್ದೇನಮ್ಮ. ತಂದೆ ಅಮ್ಮನ ಕೊಳ್ಳಿಗೆ ರತ್ನ ಮಾಂಗಲ್ಯವನ್ನು ಕಟ್ಟುವ ಸುಸಂದರ್ಭದಲ್ಲಿ ನೀನು ಅಲ್ಲಿಲ್ಲದೆ ಹೋದರೆ ಆ ಕಾರ್ಯಕ್ಕೆ ಎಂತಹ ಶೋಭೆಯಮ್ಮ. ನೋಡು, ನಿನಗೆ ಅಮ್ಮನ ಆಜ್ಞೆ ಆತಂಕವಾಗಿದೆ. ಅಮ್ಮ ತಾನಾಗೆ ಬಂದು ನಿನ್ನ ಕರೆಯವರೆಗೂ ನೀನು ಹೊರಭಾಗದಲ್ಲಿ ನಿಂತಿರ್ಬೋದಲ್ಲ. ಸರಿ, ಹಾಗೆ ಆದ್ರೆ ದೇವ್ರೆ ನನ್ನನ್ನ ತನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಈ ನನ್ನ ತಂದೆ ತಾಯಿಗೆ ಏನಾದ್ರೂ ಕಾಂತಿ ಕೊಟ್ಟೋಗ್ಬೇಕಲ್ವಾ? ಇದ ಚಿಂತೆ. ನೋಡು, ಈಗ ನನಗೆ ಹಣ ಕೊಡ್ತಾ ಇಲ್ಲ. ನಾನು ಚಿತ್ರರಂಗದಲ್ಲಿ ಚಿತ್ರನಟನಾಗಿ ಕೈ ತುಂಬಾ ಹಣ ಗಳಿಸ್ತಾ ಇದ್ದೀನಿ. ಕೊಡೋಣ, ಹೀಗೇನಾದ್ರೂ ಕೊಡೋಣ. ನೋಡೋಣ, ಮುಂದಕ್ಕೆ ನೋಡೋಣ. ನಮ್ದೆಲ್ಲ ಟಿವಿಲೆಲ್ಲ ಬರಲ್ಲ, ಥಿಯೇಟರ್ ಮಾತ್ರ. ತೆಗೆದಿದ್ದಾರೆ. ನನ್ನ ತಂಗಿಯ ಸುಖ ದುಃಖಗಳಲ್ಲಿ ಭಾಗಿಯಾಗಿದ್ದೀರಾ. ಅವಳನ್ನ ಸಾಕು ಮಗಳಂತೆ ಸಾಕಿ ಕಳುಹಿದ್ದೀರಾ. ನಿಮ್ಮ ಹುಕ್ಕಾರಕ್ಕೆ ನಾವು ಏನೇ ಕೊಟ್ಟರು ಅದು ಕಡಿಮೆ. ಏನು ಬೇಡ ಇಲ್ಲ, ನಮ್ಮ ನೆನಪಿಗೋಸ್ಕರವಾಗಿ ಈ ಒಂದು ಸಣ್ಣ ಹುಡುಗರಿನ ತಗೊಳ್ಳಿ. ಗಾಡಿ ಗೋದಿ ನಮ್ಮ ಗಾಡಿ ಬೇಡ. ಇಲ್ಲ, ತಗೊಳ್ಳಿ. ಗಾಡಿ ಗೋದಿ ಏನ್ ಬೇಡ
ಏ ಮಾಡಿ ಅವರು ಬೇಡ ಬೇಡ ಅಂತ ಕೊಡ್ತಿದ್ರಲ್ಲ ಅದು ಚೆನ್ನಾಗಿ ಬಿದ್ದೋಯ್ತದೆ ಅಂತ ಇಟ್ಕೊಬಿಟ್ಟು ಕಡೆ ತಗ ಏನೋ ಮಾಡ್ಕೋಗತ್ತೆ. ನಡಿ ನಡಿ ಕಡೆ ನಮ್ಗಂತೂ ಮಕ್ಳಿಲ್ಲ ಮರಿ ಇಲ್ಲ, ನೀನೇ ಮಗಳು ಅಂತ ತಿಳ್ಕೊಂಡಿದ್ದು. ನೀನೇ ಹೋದ್ರೆ ಈ ಚಿನ್ನಪ್ಪನೆಲ್ಲ ನನ್ಗೆ ಯಾಕೆ ಬೇಕು? ನೋಡು, ನೀನ್ ಊರ್ಗ್ ಹೋದ್ಮೇಲೆ ನಾನ್ ಚೆನ್ನಾಗಿದ್ದೀನಿ ಅಂತ ಒಂದ್ ಸಾಕ ಬರೀ ಕಳಿಸ್ತೇ ಸಾಕು. ಸರಿ ಹಾಗೆ ಆಗುತ್ತೆ, ನಾನು ಹೋಗಿ ಬರ್ತೀನಿ. ನೋಡವ ನೋಡವ, ಮನೆಗೆ ಹೋದ್ಮ್ಯಾಕೆ ನಮ್ಮನ್ನಂತೂ ಮರಿಬೇಡಕ ನನ್ನ ತಾಯಿ. ಮನೆಗೆ ಹೋಗಿ ನಮ್ಗೊಂದು ಕಾಲದಾಗ ಯಾರು ಗೀಚ್ ಹಾಕವ. ಸರಿಯಪ್ಪ ಹಾಗೆ ಆಗುತ್ತೆ, ನಾನು ಹೋಗಿ ಬರ್ತೀನಿ. ಸರಿ ಮಾಡ್ರೆ ಅವ್ನು ಬರ್ತೀವಿ. ನಾನು ಊರ ಹತ್ರ ಹೇಳಮ್ಮ ಹೇಳು. ಅಣ್ಣ, ನಾನು ಏನೇನೋ ಮಾತಾಡ್ಬಿಟ್ಟೆ, ಬೇಜಾರ್ ಮಾಡ್ಕೋಬೇಡಿ. ಇಲ್ಲ ಇಲ್ಲ ಅಯ್ಯೋ ಅಯ್ಯೋ ಇಲ್ಲ ಇಲ್ಲ ಇಲ್ಲ, ಹೊಟ್ಟೆಗೆ ಹಾಕೊಳಕ್ಕಾಗಲ್ಲ. ಇಲ್ಲ ಪರವಾಗಿಲ್ಲ, ತಲೆಗೂ ಹಾಕೊಳಕ್ಕಾಗಲ್ಲ, ಮಾತನ್ನ ಎಲ್ಲೂ ಹಾಕೊಳಕ್ಕಾಗಲ್ಲ. ಆಡಿದ ಮಾತು ಒಡೆದ ಮುತ್ತು ಎರಡು ಒಂದೇ. ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಒಂದ್ ಕಡೆ ಸೇರ್ಸ್ಕೊ. ಆಯ್ತು ಆಯ್ತು ಪರವಾಗಿಲ್ಲ. ನಾವಿನ್ ಬರ್ತೇವೆ, ನಮಗೆ ಟ್ರೈನ್ ಟೈಮ್ ಆಗ್ತದೆ. ಒಂದ್ ಮಾತು, ನಾನು ನಿಮ್ಗೆ ಹೊಡಿತಾ ಇರ್ಲಿಲ್ಲ ಅಣ್ಣ. ಹೌದಾ? ಆಮೇಲೆ ನಾನು ಸಟೀರ್ ಅಂತ ಆಡ್ಬಿಟ್ಟು ನೀವು ನಾನು ಸಟೀರ್ ಅಂತ ಹೇಳ್ಬಿಟ್ಟು ಅಂತ ನನಗೂ ಭಯ ಆಯ್ತು. ಇರ್ಲಿ ಇರ್ಲಿ. ಏ ಮಳೆ ಅವ್ರು ಹೋಗ್ತಾರೆ. ಏ ಮಳೆ ಇಷ್ಟಿನಿಂದ ಆ ಹೆಣ್ಣು ಮಗನ ಮುಖ ನೋಡ್ಕೊಂಡು ಯಾವಾಗಾರ ನಾ ಇಬ್ರು ಕಾಲ ಕಳಿತಿದ್ದು. ಇನ್ನು ಮ್ಯಾಕೆ ನಿನ್ನ ಮುಖ ನಾ ನೋಡೋದು, ನನ್ನ ಮುಖ ನೀ ನೋಡೋದು, ನೀನು ಹೆಂಗೆ ಜೀವನ ಮಾಡೋದು. ಅಯ್ಯೋ ಹೋಗ್ಲಿ ಬಿಡು, ಆ ದೇವ್ರಿಗೇನೋ ಅಷ್ಟು ಬುದ್ಧಿ ಇಲ್ಲ ಅಂತ ತಿಳ್ಕೊಂಡಿದ್ದೆ. ಏ ಮಾಡಿ ಮದೇ ಹೊತ್ನಾಗ ಮನೆ ಕಂಡು ದೇವ್ರು ಈಗ ಎತ್ತರಾದವನೇನು. ಅಲ್ಲ ಮರಿಯ, ಮತ್ತೆ ಮತ್ತೆ ಹೇಳು. ಹೇಳತ್ತ ಮುಚ್ಕೊಂಡು ನಿಂತ್ಕೊ ಬಾ. ಹೇಳು ಹೇಳು, ನೀನ್ ನಲಿಬೇಡ ಮತ್ತೆ ಮತ್ತೆ ಅಂತ ಕೊಂಡ್ಕೊಳ್ಳ ಮತ್ತೆ ನನಗೀಗ ಒಂದು ಇದನ್ನ ಮಾಡಕ್ಕೂ ನನ್ನ ಹೋಗ್ಬೇಕ. ಹೋಗಕ್ಕೆ ಹೋಗಿ ಮಾಡ್ಕೊಂಡು ಬಂದೆ ಆಯ್ತಾಯ್ತು. ಎರಡು ನಾ ಬಡ್ಕೊಂಡೆ ಆ ಮಣ್ಣು ಕಟ್ಟಾಕಿ ಮಲ್ಲೇಸಪ್ಪನ ಮನೇಲಿ ಯಾವ್ದು ಹಬ್ಬ ಮಾಡೋರ ಅಂದ್ಬಿಟ್ಟು ಕತ್ತು ಬರ ಮಾಡಿ ತಿಂದ್ಬಿಟ್ಟು ಈ ಮಧ್ಯರಾತ್ರಿನಾಗ ಇರ್ಕೋಬೇಕಂದ್ರ ಎಲ್ಲಿಗಪ್ಪ ನನ್ ಕರ್ಕೊಂಡು ಅಲ್ಲ ಮರಿಯ, ಈಗ ಮೂರು. ನೋಡಿ ಸ್ವಾಮಿ, ಇದೇನೋ ಸರಿ, ಇದು ಸರಿ, ಇದು ಮೂರನೇ ಐಟಮ್ ಏನಂತ ನಾನು ಏನಂತ ಹೇಳ್ಕೊಳ್ಳಿ. ಅದಾ ಬಾಯಿ ಹೇಳ್ತೀನಿ ನಿಮ್ಗೆ. ಫಸ್ಟ್ 7 ಕಿಲೋಮೀಟರ್ ಆಹಾ ಮಾಡಿ ಆಹಾ ಮಾಡಿ ಅಂತೋ ಇಂತೋ ಅಪ್ಪ ಹಾಗುಟ್ಟೆ ಬಪ್ಪರ ಬರಿಯಪ್ಪ.